ಬಟ್ ಇಬ್ಬರು ಮಾತ್ರ ಸೀಮಿತ. ನನ್ನ ಎತ್ತ ಅಮ್ಮ, ಅಪ್ಪ ಅಮ್ಮ, ನಮ್ಮ ಬಾಸ್ ಇಬ್ಬರು ಮಾತ್ರ, ನನ್ನ ದೇಹ ಹುಟ್ಟಿರೋರು ಇಬ್ಬರು ಮಾತ್ರ ಸೀಮಿತ. ನಮ್ಮ ಕೈಲಾದ ಸಹಾಯ ಮಾಡೋಕ್ಕೆ ನಮ್ಮ ಬಾಸ್ ಹೇಳಿದ್ದಾರೆ, ಚಿನ್ನ ನಿನ್ನ ಹತ್ರ 100 ರೂಪಾಯಿ ಇದ್ರೆ 10 ರೂಪಾಯಿ ಸಹಾಯ ಮಾಡು, ಆಗಿಲ್ಲ ಅಂದ್ರೆ ಸುಮ್ಮನೆ ಇರು, ಇನ್ನೊಬ್ರು ಕೆಟ್ಟದನ್ನ ಬಯಸ್ಬೇಡ ಅಂತ ಹೇಳ್ಕೊಟ್ಟಿರೋದು ನಮ್ಮ ಬಾಸ್. ತುಂಬಾ ಕೋಪ ಬಂತು ಸರ್ ಯಾರ ಮೇಲೆ ಅಂದ್ರೆ ಟಿವಿ ಚಾನಲ್ ಅವ್ರ ಮೇಲೆ ಜಾಸ್ತಿ ಕೋಪ ಬಂತು. ಯಾಕಂದ್ರೆ ಅಲ್ಲಿ ನೋಡಿದಿರ ಹೋಗಿ ಜಗ್ಗನ್ ಹೊಡೆದ್ರು, ಪ್ರದೇಶ್ ಹೊಡೆದ್ರು, ಒದ್ರು ಅಂತ ಹೇಳ್ತಾರಲ್ಲ ಸರ್. ಟಿವಿ ಚಾನಲ್ ಅವರು ಪರಪನಗರದಲ್ಲಿ ಹೋಗಿದ್ದಾರೆ. ಬಾಸ್ ಯಾವತ್ತೂ ಉಸಿರು ಇರೋವರೆಗೂ ನಾವು ಅವ್ರ ಜೊತೆ ಬೆನ್ನಿಂದಡೆ ಯಾವ ನಿಂತಿರ್ತೀವಿ. ನಮ್ಮ ಪ್ರಾಣ ಯಾವತ್ತಿಲ್ವೋ ಅವತ್ತು ನಮ್ಮ ಬಾಸ್ ನಮ್ಮ ಜೊತೆ ಇರಲ್ಲ ಅಂತ. ನಮ್ಮ ಪ್ರಾಣ ಇರೋವರೆಗೂ ಯಜಮಾನ್ರು ಅಂತಲೇ ಹೇಳೋದು. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ನಿನ್ನೆ ಪ್ರಸನ್ನ ಥಿಯೇಟ್ರಲ್ಲಿ ಹೇಗಿತ್ತು ಅನ್ನೋದನ್ನು ನೋಡಿದ್ರಿ. ಅಂದರೆ ಕಟೌಟ್ ಹಾಕೋದಕ್ಕೆ ಜಾಗ ಇರಲಿಲ್ಲ, ಅಷ್ಟು ಫುಲ್ ಕಟೌಟ್ ಇತ್ತು. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಸಿದ್ದೇಶ್ವರ JP ನಗರ ಥಿಯೇಟ್ರಲ್ಲಿದ್ದೀನಿ. ಸೊ ಇಲ್ಲೂ ಅಷ್ಟೇ ಜಾತ್ರೆಗೆ ಹೆಂಗೆ ಪ್ರಿಪ್ರೇಷನ್ ನಡೆಯುತ್ತೋ ಸೊ ಆ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ. ಬಟ್ ಆ ಜಾತ್ರೆಯಲ್ಲಿ ದೇವ್ರ ಉತ್ಸವ ಇರುತ್ತೆ, ಮತ್ತು ಅದ್ರ ಜೊತೆಗೆ ಇಲ್ಲೂ ಸಹ ದೇವರಿದೆ. ಅಣ್ಣಮ್ಮ ದೇವಿ ಕೂರಿಸಿ ಅವರ ಆಶೀರ್ವಾದನ ಪಡ್ಕೊಂಡು ಡೆವಿಲ್ ಸಿನಿಮಾನ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ದೇವರ ಆಶೀರ್ವಾದದಿಂದ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿನ ಫ್ಯಾನ್ಸ್ ಅಂದರೆ ಡಿ ಬಾಸ್ ಫ್ಯಾನ್ಸ್ ಏನಿದಾರೋ ಅವರು ಒಂದು ಜಾತ್ರೆನ ಹೇಗೆ ಪ್ರಿಪೇರ್ ಮಾಡಿ ಹೇಗೆಲ್ಲ ಪ್ರಿಪ್ರೇಷನ್ ತಗೋತಾರೋ ಆ ರೀತಿ ಪ್ರಿಪೇರ್ ಮಾಡ್ತಾರೆ. ಸೊ ನಮ್ಮ ಜೊತೆ ಡಿ ಬಾಸ್ ಅಭಿಮಾನಿ ಒಬ್ಬರಿದ್ದಾರೆ, ಮಾತಾಡ್ತಾರೆ. ಹೇಗೆ ಅನಿಸ್ತಾ ಇದೆ ಪ್ರಿಪ್ರೇಷನ್, ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ, ಗ್ರ್ಯಾಂಡ್ ಆಗಿ ನಡೀತಾ ಇದೆ, ಖುಷಿ ಆಗ್ತಾ ಇದೆ ನೋಡಿ. ಓಕೆ, ಈಗ ಇದಕ್ಕಿಂತ ಮುಂಚೆ ಹಳೆ ಸಿನಿಮಾಗಳು ರಿಲೀಸ್ ಆಗಿತ್ತು, ಸೊ ಅದನ್ನೇ ಆ ಲೆವೆಲ್ಗೆ ಬ್ಲಾಸ್ಟ್ ಮಾಡಿದ್ರಿ. ಅಂದ್ರೆ ಅಷ್ಟು ಚೆನ್ನಾಗಿ ಕಾಟ್ಯಾರಗಿಂತ ಆದ್ಮೇಲೆ ಕ್ರಾಂತಿ, ಇದು ಕರಿಯಾ ರಿಲೀಸ್ ಆಗಿತ್ತು, ಅನೇಕ ಕರಿಯಾ ರಿಲೀಸ್ ಆಗಿತ್ತು, ನವಗ್ರಹ ರಿಲೀಸ್ ಆಯಿತು, ಶಾಸ್ತ್ರಿ ರಿಲೀಸ್ ಆಯಿತು. ಸೊ ಅದೆಲ್ಲ ರಿಲೀಸ್ ಆದಾಗ ಎಷ್ಟೋ ಒಂದು ವಿಜೃಂಭಣೆಯಿಂದ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಬಟ್ ಇದು ಕತೆ ಹೊಸ ಸಿನಿಮಾ. ಸೊ ಇದಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ರಿ. ಸೊ ರಿಲೀಸ್ ಆಗ್ತದೆ, ಕೊನೆಗೆ ಫೈನಲಿ ಟ್ರೈಲರ್ ನೋಡಿದ್ದೀರಾ, ನಾಳೆ ಸಿನಿಮಾನೇ ನೋಡ್ತೀರಾ. ಸೊ ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ? ಫುಲ್ ಕ್ಯೂರಿಯಾಸಿಟಿ ಇದೆ ಸರ್, ಯಾಕಂದ್ರೆ ಯಾವಾಗ ಬೆಳಗ್ಗೆ 6:30 ಆಗುತ್ತೋ ಅಂತ ಕಾಯ್ತಾ ಇದೀವಿ. ಆ ಖುಷಿಯಿಂದ ಇದ್ದೀವಿ. 6:30 ಆದರೆ ಸಿನಿಮಾ ನೋಡ್ಬೇಕಂತ ತುಂಬಾ ಖುಷಿಯಲ್ಲಿದ್ದೀವಿ. ಬಾ ಸಿನಿಮಾ ಬೆಳಗ್ಗೆ 6:30ಗೆ ನೋಡ್ತೀವಿ, ಟಿಕೆಟ್ ತೊಗೊಂಡಿದ್ದೀವಿ, ಎಲ್ಲ ಆಗಿದೆ, ನೋಡ್ತೀವಿ. ಸೊ ಈ ಟೈಮಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು, ಎಷ್ಟು ನೋವು? ಇದಕ್ಕಿಂತ 100 ಪಟ್ಟು ಹೆಚ್ಚು ಮಾಡ್ತಾ ಇದ್ವಿ. ಈಗೇನು ಈ ಸಂಭ್ರಮ ಇದೆ, ನಮ್ಮ ಬಾಸ್ ಹೊರಗಡೆ ಬಂದರೆ ಇದಕ್ಕಿಂತ 100 ಪಟ್ಟು ಹೆಚ್ಚು ಮಾಡ್ತಾ ಇದ್ವಿ. ಓಕೆ, ಇನ್ನೊಂದು ಬೇಸರ ಸಂಗತಿ ಏನಪ್ಪ ಅಂತಂದರೆ ಎಷ್ಟೋ ಅಂದರೆ ಸುಳ್ಳು ಸುದ್ದಿಗಳು ಬರ್ತವೆ, ಪ್ರಚಾರ ಆಗ್ತವೆ. ಸೊ ದರ್ಶನ್ ಅವ್ರ ಮೇಲೆ ಅಂದರೆ ಕೆಲವೊಂದು ಏನು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲದೆ ಆಗುತ್ತೋ ಗೊತ್ತಿಲ್ಲ, ಕೆಲವೊಂದು ಸುಳ್ಳು ಸುದ್ದಿಗಳು ಅವರು ದರ್ಶನ್ ಅವರು ಹೊಡೆದ್ರಂತೆ, ಆಮೇಲೆ ಬೈದ್ರಂತೆ, ನೂಕುದ್ರಂತೆ, ಈ ಥರ ಸುದ್ದಿಗಳು ಬರ್ತವೆ. ಸೊ ಅದಕ್ಕೆಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇ ತೆರೆ ಎಳೆದಿದ್ದಾರೆ, ಅಲ್ಲಿ ಏನೂ ಆ ಥರ ಆಗಿಲ್ಲ ಅಂತ. ಸೊ ಇದನ್ನೆಲ್ಲ ಕೇಳಿದಾಗ ನಿಮಗೆ ಫಸ್ಟ್ ಏನು ಅನ್ನಿಸ್ತು? ತುಂಬ ಕೋಪ ಬಂತು ಸರ್. ಯಾರ ಮೇಲೆ ಅಂದರೆ ಟಿವಿ ಚಾನಲ್ ಅವ್ರ ಮೇಲೆ ಜಾಸ್ತಿ ಕೋಪ ಬಂತು. ಯಾಕಂದರೆ ಅಲ್ಲಿ ನೋಡಿದಿರ ಹೋಗಿ ಜಗ್ಗನ್ ಹೊಡೆದ್ರು, ಪ್ರದೇಶ್ ಹೊಡೆದ್ರು, ಒದ್ರು ಅಂತ ಹೇಳ್ತಾರಲ್ಲ ಸರ್. ಟಿವಿ ಚಾನಲ್ ಅವರು ಪರಪನಗರದಲ್ಲಿ ಹೋಗಿದ್ದಾರೆ. ಕೋರ್ಟಲ್ಲಿ ಕಟ್ಕಟ್ಟೆಯಲ್ಲಿ ನಡೀತಾ ಟ್ರಯಲ್ ಅಂದರೆ ಅವತ್ತು ಟಿವಿ ಚಾನಲ್ ಅವ್ರು ಇರ್ತಾರೆ. ಟಿವಿ ಚಾನಲ್ ಅವ್ರಿಗೆ ನಮ್ಗೆ ತುಂಬ ಆಗ್ತಾ ಇಲ್ಲ. ಒಳ್ಳೇದನ್ನು ತೋರಿಸಿ, ಕೆಟ್ಟದನ್ನು ತೋರಿಸ್ಬೇಡಿ ಅವ್ರ ಬಗ್ಗೆ. ಈಗ ಯಾವ ಅದು ಹೊಡೆದಿಲ್ಲ ಅಂತ ತೋರಿಸಿದ್ದು ಟಿವಿ ಅವರೇ. ಹೌದು ಸರ್, ತೋರಿಸಿದ್ದಾರೆ. ಮತ್ತೆ ಕೆಟ್ಟದಂತ ಏನಕ್ಕೆ ತೋರಿಸಿದ್ರು ಟಿವಿನವರು? ಅಂದರೆ ಮಾಧ್ಯಮ ಅಂದ ತಕ್ಷಣವೇ ನಾವು ಅದರಲ್ಲಿ ಒಂದು ಸಣ್ಣ ಅಂಗವಾದರೂ ಸಹ ನಮ್ಮ ಜವಾಬ್ದಾರಿ ಏನಿರುತ್ತಪ್ಪ ಅಂದರೆ ಯಾವುದೇ ಸುದ್ದಿಗಳು ಬಂದರೂ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ನಿಜ ಅನ್ಸಿದ್ರೆ ಮಾತ್ರ ತೋರಿಸ್ಬೇಕು ಅನ್ನೋದು ನಮ್ಮಗಳ ಜವಾಬ್ದಾರಿ. ಸೊ ನಾವು ಒಂದು ಕ್ಷಣ ಮೈ ಮರೆತರೆ ಒಬ್ಬನ ತೇಜೋವಧೆ ಆಗುತ್ತೆ, ಒಬ್ಬ ವ್ಯಕ್ತಿಯ ಮಾನಹಾನಿ ಆಗುತ್ತೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಯಾವುದೇ ಒಂದು ಸುದ್ದಿ ಮಾಡಬೇಕು. ಅದ್ರ ಜೊತೆಗೆ ಇದನ್ನು ಸತ್ಯ ತೋರಿಸಿದ್ದು ಮಾಧ್ಯಮನೇ ಬಿಡಿ. ಅಂದರೆ ಈಗ ಅಲ್ಲೇನೂ ಆಗಿಲ್ಲ, ಆ ಥರದ್ದೇನೂ ಆಗಿಲ್ಲ, ನಡೆದಿಲ್ಲ ಅಂತ ತೋರಿಸಿದ್ದು ಮಾಧ್ಯಮನೇ. ಸೊ ಹಂಗಾಗಿ ಎಲ್ಲ ಮಾಧ್ಯಮಗಳನ್ನು ನಾವು ಆ ರೀತಿ ಇದು ಮಾಡೋಕ್ಕಾಗೋದಿಲ್ಲ. ಒಂದಿಷ್ಟು ಯೋಚನಾ ಶಕ್ತಿಯಿಂದ ಯೋಚನೆ ಮಾಡಿ ತೋರಿಸುವಂಥ ಮಾಧ್ಯಮಗಳು ಇದೆ. ಸೊ ಅದ್ರ ಜೊತೆಗೆ ಇನ್ನು ಸೆಲೆಬ್ರೇಷನ್ ವಿಚಾರಕ್ಕೆ ಬಂದಾಗ, ಸೊ ಡೆವಿಲ್ ಸಿನಿಮಾ ಈಗ ಆಲ್ರೆಡಿ ಮೊದಲನೇ ದಿನದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಸೊ ನೆಕ್ಸ್ಟ್ ಎಷ್ಟು ದಿನ ಓಡುತ್ತೆ ಅಂದರೆ ಪ್ರಿಪರೇಷನ್ ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ? ತುಂಬ ಕ್ಯೂರಿಯಾಸಿಟಿ ಇದ್ದೀವಿ. ಕಾಟ್ಯಾರ 300 ಕೋಟಿ ಗಳಿಕೆ ಮಾಡಿದೆ ಅಂತ ಹೇಳ್ತಾರೆ, ಅದಕ್ಕಿಂತ ಡಬಲ್ ಗಳಿಕೆ ಆಗುತ್ತೆ ಅನ್ನೋದು ಅಭಿಮಾನಿಗಳ ಆಶೆ, ಅದನ್ನು ಈಡೇರಿಸ್ತೀವಿ. ಓಕೆ, ನೆಚ್ಚಿನ ನಟನ ಒಂದೆರಡು ಡೈಲಾಗ್ ಹೇಳ್ಬೋದಾ? ನಾನು ಕತ್ತಿ ಹಿಡಿದ್ರೆ ಬುನಾದಿ, ಕರ್ಣ ಹಿಡಿದ್ರೆ ಸಮಾಧಿ, ನಂಬಿದವರಿಗೆ ನಟರಾಜ, ತಿರುಗಿ ಬಿದ್ದವರಿಗೆ ಯಮರಾಜ, ಈ ಅಂಬಿಗ. ಓಕೆ, ಮತ್ತೆ ಈಗ ಡೆವಿಲ್ ಸಿನಿಮಾದ ಯಾವುದಾದ್ರು? ಡೆವಿಲ್ದು ಗಂಟೆಗೊಂದು ಬಣ್ಣ ಹಾಕ್ತೀಯ, ಗಳಿಗೆಗೊಂದು ವೇಷ ಹಾಕ್ತೀಯಲ್ಲೋ, ನಿನ್ನ ಹೆಂಗಂತ ಇನ್ನೂ ತಿಳ್ಕೊಂಡೇ ಇಲ್ಲ. ಆದಷ್ಟು ಬೇಗ ಬರ್ತೀನಿ ಚಿನ್ನ, ನಮ್ಮ ದೇಶದಲ್ಲಿ ಹೊರಗಡೆ ನಮ್ಮ ಬಾಸು. ಓಕೆ, ಆ್ಯಕ್ಚುಲಿ ಟ್ರೈಲರ್ ಒಂದು ಸಂದೇಶ ಕೊಟ್ಟರು, ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ. ಸೊ ಅದು ಏನೆಲ್ಲ ವಿಷಯನ ಇದು ಮಾಡುತ್ತೆ? ನಮ್ಮ ಬಾಸು ಹೊರಗಡೆ ಬರ್ತಾರೆ, ಯಾಕಂದರೆ ನಮ್ಮ ಬಾಸು ಎಂಥವ್ರು ಏನು ಅಂತ ಇಡೀ ಫ್ಯಾನ್ಸ್ಗಳಿಗೆ ಗೊತ್ತು. ಆದಷ್ಟು ಬೇಗ ಬರ್ತಾರೆ ಹೊರಗಡೆ. ಇದೆಲ್ಲ ಗೊತ್ತಿದೆ, ಟಿ ವಿ ಚಾನಲ್ಗೂ ಗೊತ್ತು, ಮಾಧ್ಯಮಗಳು ಗೊತ್ತು. ನಮ್ಮ ಬಾಸ್ನ ಏನಕ್ಕೆ ಒಳಗಡೆ ಹಾಕಿದ್ದಾರೆ, ಒಂದರಿಂದ ಹಾಕಿದಾರಾ ಏನಂಬೋದು ಎಲ್ರಿಗೂ ಗೊತ್ತಿದೆ. ಅದು ಆದಷ್ಟು ಬೇಗ ಬಂದರೆ ತೆರೆ ಹೇಳಿದ್ರೆ ಗೊತ್ತಾಗುತ್ತೆ.
ಸೊ ಅಭಿಮಾನಿಗಳಿಗೆ ಯಾಕೆಂದರೆ ದರ್ಶನ್ ಅವ್ರ ಸಿನಿಮಾ ಅಂದರೆ ನೂಕು ನುಗ್ಗುಲು ಇದ್ದೇ ಇರುತ್ತೆ, ಮತ್ತು ಸಿಕ್ಕಾಪಟ್ಟೆ ಕೂಗಾಟ ಎಲ್ಲ ಇರುತ್ತೆ. ಸೊ ನೀವೊಬ್ಬರು ಅಭಿಮಾನಿಯಾಗಿ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾವು ಹೇಳೋದಂದರೆ ಒಂದೇ ಸರ್, ಡಿ ಬಾಸ್ ಅಭಿಮಾನಿಗಳು ಹೆಚ್ಚಿದಾರಲ್ಲ, ಬೇರೆಯವರು ಕೂಡ ಬಂದು ಸಿನಿಮಾ ನೋಡಲಿ, ಯಾರಿಗೂ ತೊಂದರೆ ಮಾಡಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋ ನಮ್ಮ ಬಾಸು. ಈ ಟಿ ವಿ ಚಾನಲವರು ಬಾಸು ಕೆಟ್ಟವರು, ಡಿ ಬಾಸ್ ಅಭಿಮಾನಿಗಳು ಕೆಟ್ಟವ್ರು ಅಂತಾರೆ. ಇವತ್ತೆಲ್ಲನ ನೋಡಿ ಬಾಸ್ಗಳ ಅಭಿಮಾನಿಗಳು ಯಾರಿಗಾನ ಕೆಟ್ಟದ್ದು ಮಾಡಿದ್ದಾರೆ ನೋಡಿದ್ರೆ ಸರ್ ನೀವು? ನಮ್ಮ ಕೈಲಿ ಆದ್ದು ಸಹಾಯ ಮಾಡೋಕ್ಕೆ ನಮ್ಮ ಬಾಸ್ ಹೇಳಿದ್ದಾರೆ. ಚಿನ್ನ ನಿನ್ನ ಹತ್ರ 100 ರೂಪಾಯಿ ಇದ್ದರೆ 10 ರೂಪಾಯಿ ಸಹಾಯ ಮಾಡು, ಆಗಿಲ್ಲ ಅಂದರೆ ಸುಮ್ಮನೆ ಇರು, ಇನ್ನೊಬ್ರು ಕೆಟ್ಟದನ್ನು ಬಯಸಬೇಡ ಅಂತ ಹೇಳ್ಕೊಟ್ಟಿರೋದೇ ನಮ್ಮ ಬಾಸು. ಅಂದರೆ ಏನಾದ್ರು ಸಂದೇಶ ಕೊಡ್ತೀರಾ? ಅಂದರೆ ಶಾಂತ ರೀತಿಯಿಂದ ನೋಡಿ ಸಿನಿಮಾನ, ಯಾವುದೇ ಆ ಊಹಾಪೋಹಗಳಿಗೆ ತಲೆ ಕೆಡಿಸ್ಬಿಡಿ, ಆ ಥರ ಏನಾದ್ರು ಸಂದೇಶ ಕೊಡ್ತೀರಾ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಭಿಮಾನಿ, ನಿಮ್ಮ ಜೊತೆ? ನಿಮ್ಮ ಮುಖಾಂತರನೇ ಕೇಳ್ಕೊಳ್ತೀನಿ ಸರ್, ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ನಮ್ಮ ಬಾಸ್ ಮೂವಿನ ನೋಡ್ಬೋದು. ಇವತ್ತವರೆಗೂ ಅವರು 56-57 ಸಿನಿಮಾ ಮಾಡಿದ್ದಾರೆ ಅಂದರೂ ಕೂಡ ಫ್ಯಾಮಿಲಿ ನೋಡೋಂಥ ಸಿನಿಮಾನೇ. ಯಾರ ನೋಡೋಂಥ ಸಿನಿಮಾ 16 ವಯಸ್ಸು 20 ವಯಸ್ಸು ನೋಡೋಂಥ ಸಿನಿಮಾ ಅಲ್ಲ. 16 ವಯಸ್ಸಿಂದ ಹಿಡಿದ್ಬಿಟ್ಟು 50 ವಯಸ್ಸುವರೆಗೂ ಸಿನಿಮಾ ನೋಡ್ಬೋದು. ಪ್ರತಿಯೊಬ್ಬರು ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗಿ ಥಿಯೇಟ್ರಲ್ಲಿ ಬಂದರೆ ಅವ್ರನ್ನ ಚೆನ್ನಾಗಿ ಕಳಿಸೋ ಜವಾಬ್ದಾರಿ ಡಿ ಬಾಸ್ ಅಭಿಮಾನಿಗಳ ಕೆಲಸ. ಓಕೆ, ನೀವು ಡಿ ಬಾಸ್ ಅಭಿಮಾನಿಗಳಾಗಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಇದು ಮಾಡ್ತಾ ಇದ್ದಾರೆ. ಸೊ ಸೇಫ್ ಆಗಿ ಕಳಿಸ್ಕೊಡ್ತೀವಿ, ಅಂದರೆ ಯಾವುದೇ ನೂಕು ಗಲಾಟ ಆಗದಂಗೆ ಕಳಿಸ್ಕೊಡಿ ಅಂತ ನೀವು ಒಂದು ಸಂದೇಶ ಕೊಡ್ತಾ ಇದ್ದೀವಿ ಸರ್. ಓಕೆ, ಒಳ್ಳೇದಾಗಲಿ ಸರ್. ನಿಮ್ಮ ಹೆಸರು? ಸರ್ ಸೈದಪ್ಪ ಅಂತ. ಓಕೆ, ಥ್ಯಾಂಕ್ ಯು ಸರ್. ಅವಾಗ ನಮಸ್ತೆ, ನಿಮ್ಮ ಹೆಸರು? ರಚ್ಚು ವೆಂಕಿ ಅಂತ. ರಚ್ಚು ವೆಂಕಿ, ಹೇಗಿದೆ ಸರ್? ಜಾತ್ರೆ ಮಾಡಕ್ಕೆ ರೆಡಿ ಆಗಿದ್ದೀರಾ? ರೆಡಿ ಮೇಡಮ್. ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಜಾತ್ರೆ ನಡೀತಾ ಇದೆ ಅಂತ. ಓಕೆ, ಇವಾಗೆಲ್ಲ ಖುಷಿಲಿ ಇದ್ದೀರಾ? ತುಂಬಾ ಖುಷಿ ಇದೆ. ಮತ್ತೆ ಎಷ್ಟು ಟೆನ್ಷನ್ ಇದ್ದೀರಾ? ಯಾಕಂದ್ರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಟೆನ್ಷನ್ ಇರುತ್ತೆ. ಟೆನ್ಷನ್ ಇದೆಯೋ ಏನ್ ಕತ್ತಿರೋ ಜನಕ್ಕೆ ಇಷ್ಟ ಆಗುತ್ತೆ, ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ. ಹೌದು. ಸೊ ಮಾಮೂಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದೆಲ್ಲ ಟೆನ್ಷನ್ಸ್ ಇದೆಯಾ? ಹೌದು, ಇದೆ ಮೇಡಮ್. ನೋಡೋಣ, ನಾಳೆ ಗೊತ್ತಾಗುತ್ತೆ ಏನು ಡಿಸೈಡ್ ಅಂತ. ಒಟ್ಟಲ್ಲಿ ಟ್ರೈಲರಲ್ಲಿ ಮತ್ತೆ ಭಯಂಕರ ಬಂದಿದೆ, ಮಸ್ತಾ ಬಂದಿದೆ. ಓಕೆ, ತುಂಬಾ ಇಷ್ಟ ಆಯಿತು. ನೋಡೋಣ ನಾಳೆ ಏನಾಗುತ್ತೆ. 3 ಸಾಂಗು ಚೆನ್ನಾಗಿದೆ. 3 ಸಾಂಗು ಇಷ್ಟ ಆಯಿತು. ನಿಮ್ಗೆ ಯಾವ ಸಾಂಗ್ ಫೇವರೇಟ್? ನಮಗೆ ಹೇಳಿದ್ರು ನಮ್ಮ ಬಾಸ್ ಇದ್ರೆ ನಿಮ್ದೇಗಿರ್ಬೇಕು ಅಂತ. ರೊಮ್ಯಾಂಟಿಕ್ ಸಾಂಗ್, ಅದು ಲವ್ ಸಾಂಗು ಇಷ್ಟ ಆಗಿದೆ. ಆಯ್ತು, ತುಂಬಾ ಹಿಂಗ ಕಾಣ್ತಾವ್ರ ಅವರು. ಅದೇ ನ್ಯೂ ಸ್ಟೈಲಲ್ಲಿ ಬಂದಿದ್ದಾರೆ. ಅಭಯ್ ಮೂವಿ ಆ ಟೈಮಲ್ಲಿ ಅಭಯ್ ಗಜಾ ಮೂವಿಲಿ ಬಂದಿದ್ದಾರಲ್ಲ, ಆ ಥರ ಬಂದಿದ್ದಾರೆ. ಚೆನ್ನಾಗಿದೆ, ತುಂಬ ಖುಷಿ ಆಯ್ತು. ನಮ್ಮ ಬಾಸ್ ನೋಡಿ ತುಂಬ ದಿಸ್ಗಳಾಗ್ಬಿಟ್ಟಿದ್ದು. ನಾಳೆ ನೋಡೋಣ ಅಂತಿದ್ದೀವಿ, ಎಲ್ಲ ಆ ಥರದಿಂದ ಕಾಯ್ತಾನೆ ಇದ್ದೀವಿ. ನೋಡೋಣ ಬಾಸ್ ಏನೆಲ್ಲ ಇರುತ್ತೆ ಸರ್ ನಾಳೆ? ಅಂದ್ರೆ ಇಲ್ಲಿ ಸಿದ್ದೇಶ್ವರ ಡಿಜೆ ಇದೆ, ನೈಟ್ ಎಲ್ಲ ಡಿಜೆ ಇರುತ್ತೆ, ಅನ್ನದಾನ 4 ಶೋ, ನೈಟ್ ಫುಲ್ 4 ಶೋ ಡಿಜೆ ಇದೆ. ಓಕೆ, 4 ಶೋ ಇರುತ್ತೆ, ಅನ್ನದಾನ ಎಲ್ಲರೂ ಇರುತ್ತೆ, 4 ಶೋನು ಇರುತ್ತೆ ನಾಳೆ. ಎಲ್ಲ ನಮ್ಮ ಇವಾಗ ನೋಡೋದಲ್ಲ, ಒಂದು 6 ಗಂಟೆ ಮೇಲೆ ನೋಡಿ ಜನ ಹೆಂಗೆ ಸೇರ್ತಾರೆ ಅಂದ್ಬಿಟ್ಟು ಇಲ್ಲಿ. ಓಕೆ ಓಕೆ, ನಮ್ಮ ಯಜಮಾನ್ರು ಅಭಿಮಾನಿಗಳು ಯಾವತ್ತೂ ಬಿಟ್ಟು ಹೋಗಲ್ಲ ಬ್ರದರ್. ಅವ್ರು ಮಾತು ಹೇಳ್ತೀವಿ, ಅವ್ರ ಪ್ರೀತಿ, ಅವ್ರ ಗುಣ, ಅವ್ರ ದಾನ ಧರ್ಮ, ಅವ್ರು ಮಾಡಿರೋದು ಅಷ್ಟು ಜನ. ಇವಾಗ ನೋಡಿ, ನಮ್ಮ ಬಾಸು ನಮ್ಮ ಜೊತೆಲಿ ಇಲ್ಲ ಅಂದ್ರೂ ನಮ್ಮ ಅಭಿಮಾನಿಗಳು ಎಷ್ಟು ಪ್ರಮೋಷನ್ ಮಾಡಿದ್ದಾರೆ ನೋಡಿ. ತುಂಬ ಚಿಕ್ಕ ಮಗುವಿಂದ ಪ್ರಮೋಷನ್ ಮಾಡಿದೆ, ಅಷ್ಟು ಸಾಕಲ್ವಾ ಹೇಳ್ಕೊಳಕ್ಕೆ? ನಾವು ಇನ್ನೇನು ಹೇಳ್ಕೋಬೇಕು ಹೇಳಿ? ಅವ್ರು ಸಂದೇಶ ಕಳಿಸಿದ್ರಲ್ಲ ಜೈಲಿಂದಾನೆ, ಅಂದ್ರೆ ನನ್ನ ಅಭಿಮಾನಿಗಳೇ ನನ್ನ ಬಂಧು ಬಳಗ. ಹೌದು. ಸೊ ಇನ್ನೂ ಚೆನ್ನಾಗಿ ನನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡಿ, ಈ ಡೆವಿಲ್ ಸಿನಿಮಾ ಬಗ್ಗೆ ತಲೆಗೆಡ್ಸ್ಕೊಂಡು ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಬಾಸ್ ಯಾವತ್ತೂ ಉಸಿರು ಇರೋವರೆಗೂ ನಾವು ಅವ್ರ ಜೊತೆ ಬೆನ್ನಿಂದ ಯಾವೂ ನಿಂತಿರ್ತೀವಿ. ನಮ್ಮ ಪ್ರಾಣ ಯಾವತ್ತಿಲ್ವೋ ಅವತ್ತು ನಮ್ಮ ಬಾಸ್ ನಮ್ಮ ಜೊತೆ ಇರಲ್ಲ ಅಂತ. ನಮ್ಮ ಪ್ರಾಣ ಇರೋವರೆಗೂ ಯಜಮಾನ್ರು ಅಂತಲೇ ಹೇಳೋದು. ಎಲ್ಲೇ ನಿಂತ್ಕೊಂಡು ಎಲ್ಲೇ ಕೂಗ್ರು ಯಾರಂದ್ರೆ ಡಿ ಬಾಸ್ ಅಭಿಮಾನಿ ಅಂತಲೇ ಹೇಳೋದು ನಾವು. ಅದು ಬಿಟ್ಟು ಇನ್ಯಾವುದೂ ನಮ್ಮ ಮಾತಾಡಲ್ಲ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರಸನ್ನ ಥಿಯೇಟ್ರಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ಮಾಡಿದ್ರಿ ಹಳೆ ಸಿನಿಮಾಗಳ, ಈಗ ಹೊಸ ಸಿನಿಮಾ ಬರ್ತಿದೆ ಬ್ರೋ. ಇದು ಸರ್, ಇದು ಹೊಸ ಸಿನಿಮಾ ಅಂದರೆ ನಮಗೂ ಟೆನ್ಷನ್ ಇರುತ್ತೆ ಬಾಸ್ ಯಾವ್ದು. ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯಿತು ಬಾಸ್ನ ನಾವು ಯಾವ ಲುಕ್ಕಲ್ಲಿ ಕಾಣ್ಬೋದು ಅಂತ. ವೆರೈಟಿ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ, ವೆರೈಟಿ ಲುಕ್ಕಲ್ಲಿ. ಲಾಸ್ಟಲ್ಲಿ ಒಂದು ಡೈಲಾಗ್ ಕೇಳ್ತಾರೆ, ನಾನು ಬರ್ತಾಯಿದ್ದೀನಿ ಚಿನ್ನ ಅಂತ. ನಮ್ಮ ಬಾಸಿಗೆ ನಾವು ಸೆಲೆಬ್ರಿಟಿ ಕಡೆಯಿಂದ ಹೇಳೋದಿಷ್ಟೇ, ನೀವು ಬನ್ನಿ ಬಾಸ್, ನಾವು ಆಗ ನಿಮ್ಮನ್ನ ರೆಡಿ ಸ್ಕ್ರೀನ್ ಮೇಲೆ ಸ್ವೀಕರಿಸ್ತೀವಿ. ನಾವೆಂತಲ್ಲ, ಇಡೀ ಸೆಲೆಬ್ರಿಟಿ ಕರ್ನಾಟಕದಂತೆ ಸೆಲೆಬ್ರಿಟಿಗಳು ಕಾಯ್ತಾ ಇದ್ದಾರೆ ಸರ್. ಓಕೆ, ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ನೀವು ಬಾಸ್ ಫ್ಯಾನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಕೇಳ್ಕೊತೀರಾ ಸಿನಿಮಾ ನೋಡೋದಕ್ಕೆ? ಸರ್, ನಾವು ಏನು ಅಂತಂದರೆ ಇದರಲ್ಲಿ ಯಾವುದೇ ಥರ ನಾವು ಇದು ಮಾಡ್ತಾಯಿಲ್ಲ. ಸೊ ಒಂದು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಬಟ್ ಯಾರು ಕಾಂಟ್ರವರ್ಸಿ ತೆಗಿಬೇಡಿ. ಯಾಕೆಂದ್ರೆ ಕೆಲವು ಯಾರೇ ಎಷ್ಟೇ ಹೇಳಿದ್ರು ನಮ್ಮ ಯಜಮಾನರು ಏನು ಹೇಳಿದ್ದಾರೆ ಅದೇ ಥರ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರೆ ಗೊತ್ತಾ. ನಮ್ಮ ಯಜಮಾನಪ್ಪ ಯಾವ ದಾರಿ ಜೈಲಲ್ಲಿದ್ದಾರೆ, ಆ ಜೈಲಿಂದ ಸಂದೇಶ ಏನು ಕಳಿಸಿದ್ದಾರೆ ಅದನ್ನ ನಮಗೆ ಗೊತ್ತಿದೆ. ಅವ್ರು ಏನು ಹೇಳಿದ್ರೆ ಅದನ್ನು ಫಾಲೋ ಮಾಡ್ತೀವಿ ಸರ್. ಫಾಲೋ ಮಾಡ್ತೀವಿ. ಹಾಂ, ಯಾಕೆಂದರೆ ಯಾವುದೇ ಊಹಾಪೋಹಗಳಿಗೆ ತಲೆ ಕಟ್ಕೋಬೇಡಿ ಸರ್. ಈಗ ಫಾರ್ ಎಕ್ಸಾಂಪಲ್ಲು ಕರಿಯಬಿರಿ ಅದು ಹಳೆ ಸಿನಿಮಾ, ಇದು ಡೆವಿಲ್ದು ಮ್ಯಾಕ್ಸಿಮಮ್ ಅಂದರೆ ನನ್ನ ಒಂದು ಇಷ್ಟಕ್ಕೆ ಒಂದು ನೆಕ್ಸ್ಟ್ ಲೆವೆಲ್, ಸೈಕಾಗಿ ಲೆವೆಲ್ಗೆ ಹೋಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಷ್ಟೇ. ನಮ್ಮ ಯಜಮಾನಪ್ಪ ಅತಿ ಶೀಘ್ರದ ಆಚೆ ಬರ್ತಾರೆ. ಬಟ್ ನಮಗೆ ನಂಬಿಕೆ ಇದೆ. ಬಟ್ ನನ್ನ ಜೀವ, ನನ್ನ ಉಸಿರು ಎಲ್ಲ ಅವರೇನೆ. ಬಟ್ ಇಬ್ಬರು ಮಾತ್ರ ಸೀಮಿತ, ನನ್ನ ಅಪ್ಪ ಅಮ್ಮ, ನಮ್ಮ ಬಾಸ್ ಇಬ್ಬರು ಮಾತ್ರ. ನನ್ನ ದೇಹ ಉಸಿರು ಅವರಿಬ್ಬರಿಗೆ ಮಾತ್ರ ಸೀಮಿತ.